ಹೌದು ಸರ್. ಡೆಲ್ಲಿಗೆ. ಹೌದು ಸರ್. ಅಲ್ಲಿ ಏನಾಯ್ತು ನಿಮಗೆ? ಅಲ್ಲಿ ಭಯ ಆಯ್ತು ಮತ್ತೆ ನಿಮಗೆ ಕನ್ಸು ಬಿತ್ತು ಅಂತ ನೀವು ಹೇಳ್ಕೊಂಡ್ರಿ. ಏನು ವಿಚಾರ ಅದು ಅಂತ? ಸರ್ ಇವಾಗ ನನಗೆ ಕೊಟ್ಟರು ಆ ಬ್ಯಾಗಲ್ಲಿ ಬುರುಡೆ ಇದೆ ನಾನು ನೋಡಿಲ್ಲ. ಬ್ಯಾಗ್ ಕೊಟ್ಟರು ಅದನ್ನು ಹಿಡ್ಕೊಂಡು ಹೋಗಿದ್ದೀನಿ ನಾನು. ಅದರಲ್ಲಿ ಯಾರೂ ಬುರುಡೆ ಇದೆ ಅಂತ ನೋಡಿರೋದು ನಾನು ನೋಡಿಲ್ಲ. ಅಲ್ಲಿ ಕೊಟ್ಟರು ಏನು ನನಗೆ ಗೊತ್ತಿಲ್ಲ. ತಗೊಂಡು ಅಲ್ಲಿ ನೋಡಿಲ್ಲ, ಇಲ್ಲೂ ನೋಡಿಲ್ಲ ಸರ್. ಆ ಬ್ಯಾಗ್ ಹಿಡ್ಕೊಂಡೆ ಬ್ಯಾಗ್ ಹಿಡ್ಕೊಂಡು ಬಂದಿದ್ದೀನಿ ಸರ್. ಹೋಗೋ ದಾರಿಯಲ್ಲಿ ಹೌದು ನನಗೆ ಕನಸು ಬಿದ್ದಿರೋದು ಹೌದು ಅಲ್ಲಂತ ನಾನು ಹೇಳಲ್ಲ ಕನಸು. ಯಾವ ರೀತಿ ಬಿತ್ತು, ಏನಾಯ್ತು ಸರ್? ಆ ಕನಸು ವಿಷಯ ಅದಕ್ಕೆ ನಾನು ಹಿಂದೆನೇ ಹೇಳಿದ್ದೀನಿ ಸರ್. ಏನಕ್ಕೆ ಅಂತ ಕೆಲವೊಂದು ಮಾಧ್ಯಮವರು ಸುಳ್ಳು ಸುದ್ದಿ ಹೇಳುವ ಸರ್, ನೋಡಿ ಆ ಬುರುಡೆ ಸತ್ತಿರೋವಂಥ ಬುರುಡೆ ನೊಂದ ಬುರುಡೆ ಆಗಿರ್ಬೋದು, ಅಥವಾ ಆತ್ಮಕ್ಕೆ ಶಾಂತಿ ಸಿಗಿಲ್ಲ. ಆ ಬುರುಡೆ ಮಾತ್ರ ಅಲ್ಲ, ಏನೋ ಎಲ್ಲರೂ ಹೇಳೋ ಆತ್ಮಕ್ಕೆ ಶಾಂತಿ ಸಿಗಂತಲ್ಲ, ಆತ್ಮಕ್ಕೆ ಶಾಂತಿ ಸಿಗೋದು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ಒಂದು ಇದು ತಮಾಷೆ ಬುರುಡೆ ಅಲ್ಲ. ನನ್ನ ಅನುಭವ ನೋವು ನಾನು ಹೇಳ್ತಾ ಇದ್ದೆ, ತಮಾಷೆ ಮಾಡಬೇಡಿ ಅದನ್ನಂತ ಹೇಳ್ತಾ ಇದ್ದೆ. ಆದರೆ ಕೆಲವೊಬ್ಬರು ನನಗೆ ನಮ್ಮೊದ್ದು ಇದ್ದವರೇ ನನಗೆ ತಮಾಷೆ ಮಾಡ್ತಾರೆ. ಲಾಸ್ಟಿಗೆ ತಪ್ಪು ಕೇಳಿದ್ರು, ಅದು ತಪ್ಪಾಯಿತು ನಂದು, ನಾನು ಹೇಳು ತಪ್ಪಾಯ್ತು ಅಂತ. ಈ ರೀತಿಯ ಕೆಲಸ ಮಾಡ್ತಾ ಆ ಕನಸು ಅಂದರೆ ಅಂಥ ಕನಸಲ್ಲ ಅದು. ಇನ್ನು ಮುಂದಿನ ದಿನ ಹೇಳೋಣ ಯಾವ ರೀತಿಯಲ್ಲಿ ಎಲ್ಲ ಬರ್ತಾ ಇರಲಿ, ಅವಾಗ ತಮಗೆ ಹೇಳ್ತೀವಿ ಯಾವ ರೀತಿ ಕನಸು ಬಿದ್ದ ಅಂತ. ಯಾವುದೇ ಕಾರಣಕ್ಕೆ ಎಲ್ಲರಿಗೂ ಹೇಳ್ತಾರೆ ನೋಡಿ, ಅದು ಸತ್ಯವರ ಬುರುಡೆ, ಯಾವುದೋ ಆತ್ಮಗೆ ಶಾಂತಿ ಸಿಗದೆ ಓಡಾಡ್ತವರ ಬುರುಡೆ ಅದಲ್ಲ. ಅದಕ್ಕೋಸ್ಕರ ಒಂದು ಶಾಂತಿ ಸಿಗಿಲ್ಲ, ಅದಕ್ಕೆ ನೆಮ್ಮದಿ ಸಿಗಿಲ್ಲ ನಾವು ಹೋರಾಟ ಮಾಡ್ತಾ ಇರೋದು ಹೊರತು ಯಾವುದೇ ಷಡ್ಯಂತ್ರ ಅಲ್ಲ, ದುಡ್ಡು ಆಸೆಗೋಸ್ಕರ ಮಾಡ್ತಾ ಇಲ್ಲ ಅಂತ ಈ ರಾಜ್ಯದ ಜನತೆಗೂ ಪ್ರತಿಯೊಬ್ಬರಿಗೂ ಹೇಳಲಿಚ್ತಾ ಇದ್ದೀನಿ ಸರ್. ಆಮೇಲೆ ವಾಪಸ್ ಆಗ್ಬೇಕಾದ್ರೆ ತಮಗೆ ಬುಡ ತರಲಿಕ್ಕೆ ಭಯ ಆಯಿತು ಅಂತೇಳಿ ಅಲ್ಲೇ ಬಿಟ್ಟು ಬಂದ್ವಿ ಅಂತೇಳಿ ಅದು ಅದೇ ವಿಚಾರ. ಹೌದು, ನಾನು ಹೇಳಿದೆ, ನಾನು ಈ ಥರ ಕನಸು ಬಿತ್ತು, ನಾನು ಇನ್ನೂ ತರಲ್ಲ ಅಂತ ಬಿಟ್ಟು ಬಂದಿದ್ದೆ ಸರ್. ಹೌದು, ಬಿಟ್ಟು ಬಂದಿರೋದು ಹೌದು. ಹಾಂ, ಯಾವುದೋ ಮತ್ತೆ ತಿರುಗಿ ಕಳಿಸಿದ್ರು. ಅದು ನಾನು ಅದರಲ್ಲಿ ಐಟಮ್ ಇದೆ ಅಂತ ನಾನು ನೋಡಿಲ್ಲ. ಇದ್ದ ವಿಷಯ ನಾನು ಹೇಳ್ತೀನಿ. ಅದರ ಮೆಟೀರಿಯಲ್ ಇದೆಯಲ್ಲ ನನಗೆ ಕೊಟ್ಟರು, ತಗೊಂಡು ಹೋದೆ, ಅದೇ ಥರನೇ ತಂದಿದ್ದೀನಿ. ಎಲ್ಲೋ ಐಟಮ್ ಇದೆ, ಯಾರೂ ನೋಡಿಲ್ಲ. ಅಲ್ಲೂ ನೋಡಿಲ್ಲ, ಇಲ್ಲೂ ನೋಡಿಲ್ಲ. ಲಾಸ್ಟಿಗೆ ಮಹೇಶನ ಮನೆಯಲ್ಲಿ ನೋಡಿರೋದು ನಾನು. ಹೌದು ಹೌದು, ಅದರಲ್ಲಿ ಇದೆ ಇಲ್ಲೋ ಅಂತ ನಾನು ನೋಡಿಲ್ಲ ಸರ್. ಇದ್ದ ವಿಷಯ ಹೇಳ್ತೀನಿ. ಅಲ್ಲ, ಇನ್ ಕೇಸ್ ನೀವು ಎಲ್ಲರೂ ಫ್ಲೈಟಲ್ಲಿ ಹೋದ್ರೆ, ನೀವು ಟ್ರೈನಲ್ಲಿ ಹೋದ್ರಲ್ಲ, ಅವಾಗ ನಿಮಗೆ ಡೌಟ್ ಬರಲಿಲ್ಲ ಏನು ಕೊಟ್ಟಿದ್ದಾರೆ ನನಗೆ, ಏನಾದರೂ ಇರ್ಬೋದಾ? ಯಾವುದೋ ಈಗ ನೀವು ಟ್ರೈನಲ್ಲಿ ಹೋದ್ರಲ್ಲ, ಹೌದು ಹೌದು, ಉಳಿದವರೆಲ್ಲ ಫ್ಲೈಟಲ್ಲಿ ಬಂದರು. ಹಾಂ, ಆ ಟೈಮಲ್ಲಿ ನೀವು ಏನು ನನಗೆ ಕೊಟ್ಟಿಲ್ಲ? ಅಲ್ಲ ಅಲ್ಲಲ್ಲ, ಅದಕ್ಕೆ ಮುಂಚೆ ನಾನು ನೋಡ್ತೀನಿ, ಇಲ್ಲಂತ ಹೇಳಲ್ಲ, ನಾನು ನೋಡ್ತೀನಿ. ಆ ಫೋಟೋದಾಗ ಕಳಿಸ್ಬೇಕು, ಆವಾಗ ಅದನ್ನು ನೋಡ್ತೀನಿ. ಆ ನಂತರ ಅದೇ ಥರ ಒಪ್ಪಿಸಿದ್ದೀವಿ ನಾವು. ಆ ನಂತರ ನನಗೆ ಏನು ಕೊಟ್ಟರು ನಾನು ನೋಡಿಲ್ಲ, ತಿರ್ಗಿ ನಾನು ಓಪನ್ ಮಾಡಿಲ್ಲ ಅದು. ಅಕಸ್ಮಾತ್ ಎಲ್ಲ ದಾರಿ ಹೋಗ್ತಾ ಅದೇ ಮಾರ್ಗ ಮಧ್ಯೆಯಲ್ಲಿ ಯಾರಾದರೂ ಪೊಲೀಸರು ಏನಾದರೂ ಬಂದು ನಿಮ್ಮನ್ನ ಹಿಡ್ಕೊಂಡು ಏನಿಗೆ ಬುರುಡೆ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಅಂತ ಪ್ಲಾನ್ ಅಲ್ಲ, ಆನ್ರೇಬಲ್ ನನಗೆ ಸರ್ ನನ್ನ ಒಂದು ಇದರ ಪ್ರಕಾರವಾಗಿ ಒಂದು ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗ್ತಾ ಇರೋದಂತ ಹೇಳಿದ್ರು. ಅದು ಮೆಟೀರಿಯಲ್ ತಗೊಂಡು ಬಾ ಅಂತ ಹೇಳಿದ್ರು. ಅದು ಇಟ್ಕೊಂಡು ಹೋಗ್ತಾ ಇದ್ದೆ. ನಾನು ಕೇಳಿದ್ರೆ ನಾನು ಯಾರು ಕೊಟ್ಟಿರೋದು ಏನಾಗಲಿ ತನಿಖೆ ಆಗಲಿ, ಎಲ್ಲಿಂದ ಬಂತೆ ತನಿಖೆ ಆಗಲಿ. ಯಾವುದೋ ಒಂದು ಲ್ಯಾಬಿಂದ ಅಲ್ವಲ್ಲ ಸರ್, ಯಾರ್ದೋ ಪರ್ಚೇಸ್ ಮಾಡಿ ತಂದಿವಲ್ಲ ಸರ್. ಹಂಗಿದ್ರೆ ಹಂಗೆ ಬುರುಡೆ ಆಗಿದ್ದರೆ ಯಾವುದು ಪರ್ಚೇಸ್ ಮಾಡಿ ತಂದಿದೆಯಲ್ಲ. ಇವಾಗ ಮುನ್ನ ಮೇಲೆ ತನಿಖೆ ಮಾಡುವ ಲಾಸ್ಟಿಗೆ ಗೊತ್ತಾಯ್ತಾ ಎಲ್ಲಿಂದ ಬಂದಂತ. ಆ ಬಂದಿರೋ ಜಾಗದಲ್ಲಿ ಬೇಜಾನ ಸಿಕ್ಕಿತಲ್ಲ ಸರ್. ನಿಜ ಹೌದು, ನೀವು ಮಾರ್ಗ ಮಧ್ಯೆ ಟ್ರೈನಲ್ಲಿ ಹೋಗ್ತಾ ಇರ್ತೀರಿ, ಅಲ್ಲೆಲ್ಲೋ ಬುರುಡೆ ಸಿಕ್ಬಿಡ್ತು, ಮತ್ತೆ ಪ್ಯಾಸೆಂಜರ್ಸ್ ಕೂಡ ಇರ್ತಾರೆ. ಏನು ಈ ವ್ಯಕ್ತಿ ಈ ರೀತಿ ಬುರುಡೆ ಇಟ್ಕೊಂಡು ಹೋಗುವಂತ ಏನಾದರೂ ಆತಂಕ ಪಟ್ಟಿ, ಮತ್ತೆ ಅಲ್ಲಿ ಇನ್ಸಿಡೆಂಟ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ತಿದ್ರಿ? ಸರ್ ಏನಿದ್ರು ವಕೀಲರು ಇದ್ದಾರೆ, ಅವರೇ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ರು. ನಾನಿವಾಗ ಕಳ್ಳತನ ಮಾಡಲಿಕ್ಕೆ ಯಾವುದಕ್ಕೂ ಹೋದವಲ್ಲ. ಸತ್ಯವನ್ನು ಹೊರಗೆ ತರೋ ಉದ್ದೇಶದಿಂದ ಅವ್ರು ಕಳಿಸಿದ್ರೆ ನಾನು ಹೋಗಿದ್ದೀನಿ ಅಷ್ಟೇ ಹೊರತು ಬೇರೆ ಯಾವುದೇ ವಿಷಯಕ್ಕೆ ನಾನು ಹೋಗಿರೋದು. ಅದಕ್ಕೆ ನಾನು ಅಷ್ಟು ಧೈರ್ಯವಾಗಿದ್ದೀನಿ ಸರ್. ಗೊತ್ತಾಯ್ತು. ಎಸ್, ನನಗೆ ಯಾರು ಕೊಟ್ಟಿರೋದು, ಎಲ್ಲಿಂದ ಬಂತು, ಇದು ಸತ್ಯವನ್ನು ಹೇಳ್ಬಿಡ್ತೀನಿ ನಾನು. ನಾವೇನಾದರೂ ಬ್ಲ್ಯಾಕ್ ಆಗಿ ಏನಾದರೂ ಇದು ಏನೋ ಮಿಸ್ಯೂಸ್ ಮಾಡಲಿಕ್ಕೆ ತಗೊಂಡೋದ್ರೆ ನಮಗೆ ಹೆದರಿಕೆ ಇರಬೇಕು. ಇದು ಮಿಸ್ಯೂಸಿಗೆ ಅಲ್ಲ. ಆಗ ನಮಗೆ ಗೊತ್ತಿರಲಿಲ್ಲ ಇದನ್ನು ಇವಾಗ ಅಲ್ಲಿ ತಗೊಂಡೋಗ್ಬೇಕು, ಅಲ್ಲಿ ತೋರಿಸ್ಬೇಕು, ಈ ರೀತಿ ಹೇಳಿದ್ರಂತ ನಂಗೆ ಗೊತ್ತಿರಲಿಲ್ಲ. ಅದು ತನ್ನಿ ಅಂತೇಳಿ ಎಸ್ ತಂದೆ. ನನ್ನ ಕೆಲಸ ಮಾಡಿದ್ದೀನಿ. ನಾನು ಅವತ್ತು ಹೇಳ್ತೀನಿ, ನನ್ನದೇನು ಕೂಲಿ ಕೆಲಸ ಏನು ಕೆಲಸ ಆ ಕೆಲಸ ನಾನು ಮಾಡಿದ್ದೀನಿ ಇವರೊಟ್ಟಿಗೆ. ಅದು ಬಿಟ್ಟು ಜಾಸ್ತಿ ಮಾತಾಡಿ ಅಲ್ಲ ಇದೆ ಯಾವುದಿಲ್ಲ ಸರ್. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದ್ದ ವಿಷಯ ನಾನು ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು. ಅದಕ್ಕೆ ಜಾಸ್ತಿ ಅವ್ರು ಮಾಡೋ ಅವಶ್ಯಕತೆ ಇಲ್ಲ. ಏನಿದೆ ಅದು ಮಾಡಲಿ ಸರ್. ನನಗೆ ಶಿಕ್ಷೆ ತಗೊಳ್ತೀನಿ ನಾನು ತಪ್ಪು ಮಾಡಿದರೆ. ಅದು ಇಲ್ಲದೇ ಒಂದು ಸುಳ್ಳನ್ನು ಸೇರಿಸುವ ಅವಶ್ಯಕತೆ ಏನಿತ್ತು? ನನ್ನ ವೀಡಿಯೋ ಇದೆ ಸರ್, ವೀಡಿಯೋ ರೆಕಾರ್ಡಿಂಗ್ ಇದೆ. ಇದು ಯಾವುದರಲ್ಲಿ ಇಲ್ಲ. ಅದು ಲಾಸ್ಟಿಗೆ ನಾನು ಬರುವಾಗ ನನಗೆ ಹೇಳಿದ್ರು, ನಿಮ್ಗೆ ಇನ್ನೊಂದು ವೀಡಿಯೋ ಮಾಡಬೇಕಂತ ಹೇಳಿದ್ರು. ಅದು ಇದಕ್ಕೆ ಅಂತ ಕಾಣಿಸುತ್ತೆ, ಇದನ್ನು ಇಟ್ಬಿಟ್ಟು ಈ ಥರ ಪಾಯಿಂಟ್ ಬಿಟ್ಟು ಮಾಡಲಿಕ್ಕೆ ಅಂತ ಕೊಡಿಸಿದೆ. ಅಷ್ಟೊತ್ತಿಗೆ ಕೋರ್ಟ್ ನ್ಯಾಯಾಲಯದ ಆದೇಶ ಬಂತು, ಅದರ ಪ್ರಕಾರ ನಿಂತು ನಿನ್ನ ಮುಂದಕ್ಕೆ ನೋಡಬೇಕು ಸರ್ ಏನಂತ. ನ್ಯಾಯಾಲಯ ಇವತ್ತೇನೇ ಇದೆ ಅಂತ ಹೇಳ್ತಾರೆ, 29 ತಾರೀಕು ಇದ್ದರೆ ನಾವು ಹೋಗ್ತೀವಿ ಸರ್. ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಸರ್. ಹೇಳ್ತೀವಿ, ಕಾನೂನು ಚೌಕಟ್ಟಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ತಗೊಳ್ಳೋ ನಾನು ಅರ್ಹನಾಗಿದ್ದೀನಿ ಸರ್.